ನಮಸ್ಕಾರ. ಮುಖ್ಯಾಂಶಗಳು. ಟ್ರಾನ್ಸ್ಫಾರ್ಮರ್ಗಳ ಸಮಸ್ಯೆ ಇತ್ಯರ್ಥಕ್ಕೆ ಹೊಸ ಆಪ್. 24 ಗಂಟೆಗಳಲ್ಲಿ ಟ್ರಾನ್ಸ್ಫಾರ್ಮರ್ ಬದಲಾವಣೆಗೆ ಒತ್ತು ಸಚಿವ ಸುನಿಲ್ ಕುಮಾರ್. ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಕ್ರಮ. ಅಂತಿಮ ಹಂತದಲ್ಲಿ ಬೋಧಕ ಹುದ್ದೆಗಳ ನೇಮಕಾತಿ ಆದೇಶ ಪ್ರಕ್ರಿಯೆ. ಸಚಿವ ಜೆಸಿ ಮಾಧುಸ್ವಾಮಿ. ದೇಶದ ರಕ್ಷಣೆ ಮತ್ತು ಭದ್ರತೆಗೆ ಸಂಬಂಧಿಸಿದ ಪ್ರತಿ ಯೋಜನೆಯೂ ಆದ್ಯತೆ ಮೇರೆಗೆ ಪೂರ್ಣ. ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಉತ್ತರ ಪ್ರದೇಶದ ಲಖನೌನಲ್ಲಿ 2 ದಿನಗಳ ಜಿಎಸ್ಟಿ ಸಭೆ ಇಂದು ಆರಂಭ. ಎಲ್ಲಾ ರಾಜ್ಯಗಳ ಹಣಕಾಸು ಸಚಿವರು ಭಾಗಿ. ವಾರ್ತೆಗಳ ವಿವರ. ಟ್ರಾನ್ಸ್ಫಾರ್ಮರ್ಗಳ ಸಮಸ್ಯೆ ಇತ್ಯರ್ಥಕ್ಕೆ ಹೊಸ ಆಪ್ ಮೂಲಕ ಪರಿಹಾರ ಕಂಡುಕೊಳ್ಳಲು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಎಂದು ಇಂಧನ ಸಚಿವ ಸುನಿಲ್ ಕುಮಾರ್ ವಿಧಾನಸಭೆಯಲ್ಲಿಂದು ತಿಳಿಸಿದರು. ಪ್ರಶ್ನೋತ್ತರ ವೇಳೆ ಶಾಸಕ ಕರುಣಾಕರ ರೆಡ್ಡಿ ವಿದ್ಯುತ್ ಅಭಾವದಿಂದ ರೈತರು ಎದುರಿಸುತ್ತಿರುವ ಸಮಸ್ಯೆ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಟ್ರಾನ್ಸ್ಫಾರ್ಮರ್ಗಳ ಸಮಸ್ಯೆ ಇತ್ಯರ್ಥಕ್ಕೆ ಈಗಾಗಲೇ ರಾಜ್ಯದಲ್ಲಿ 100 ದಿನಗಳ ಯೋಜನೆ ರೂಪಿಸಲಾಗಿದೆ. ಇದರ ಭಾಗವಾಗಿ ರಾಜ್ಯಾದ್ಯಂತ 160 ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ಗಳು ಮತ್ತು 169 ಟ್ರಾನ್ಸ್ಫಾರ್ಮರ್ ದುರಸ್ತಿ ಕೇಂದ್ರಗಳ ಮೂಲಕ ಸಮಸ್ಯೆ ಬಗೆಹರಿಸಲು ಯೋಜನೆ ರೂಪಿಸಲಾಗಿದೆ. ಅದರಲ್ಲೂ ಟ್ರಾನ್ಸ್ಫಾರ್ಮರ್ಗಳ ಮಾಹಿತಿ ನಿರ್ವಹಣಾ ವ್ಯವಸ್ಥೆಗೆ ಹೊಸ ಆಪ್ ಜಾರಿಗೆ ತಂದು ಇದರಡಿಯಲ್ಲಿ ಸಮಸ್ಯೆ ಇತ್ಯರ್ಥಗೊಳಿಸಲಾಗುವುದು. ಜೊತೆಗೆ 24 ಗಂಟೆಗಳಲ್ಲಿ ಟ್ರಾನ್ಸ್ಫಾರ್ಮರ್ ಬದಲಾವಣೆಗೆ ಸಿದ್ಧತೆಗೆ ಈಗಾಗಲೇ ಸೂಚಿಸಲಾಗಿದೆ ಎಂದರು. 159 ಕಡೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು 10 ಹೆಚ್ಚುವರಿಗಳು ಬೇಕು ಅಂತಾಗಿದೆ. 169 ಕಡೆಗಳಲ್ಲಿ ರಿಪೇರ್ ಸೆಂಟರ್ಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಮೂರನೇದು, ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಾವು ರಾಜ್ಯದಲ್ಲಿ ನಿರ್ಣಯವನ್ನು ತೆಗೆದುಕೊಂಡಿರುವಂಥದ್ದು ಟ್ರಾನ್ಸ್ಫಾರ್ಮರ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಅದರ ಮಾಹಿತಿಯನ್ನು ನಿರ್ವಹಣೆ ಮಾಡುವಂಥ ವ್ಯವಸ್ಥೆ. ಒಂದು ಟ್ರಾನ್ಸ್ಫಾರ್ಮರ್ ಹಾಳಾದರೆ ಅದು ವಾಪಸ್ ರಿಪೇರ್ ಸೆಂಟರ್ಗೆ ಎಲ್ಲಿಗೆ ಬರುತ್ತೆ, ನಂತರ ರಿಪೇರಿ ಆಗಿ ಮತ್ತೆ ಎಲ್ಲಿಗೆ ಹೋಗುತ್ತೆ, ಈ ರೀತಿಯಾದಂಥ ಒಂದು ಆ್ಯಪ್ ಅನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲ ಎಸ್ಕಾಮ್ಗಳಿಗೆ ಹೇಳಿದ್ದೇವೆ. ಅದರ ಮುಖಾಂತರ ಇಡೀ ರಾಜ್ಯದ ಎಲ್ಲ ಟ್ರಾನ್ಸ್ಫಾರ್ಮರ್ಗಳನ್ನು ಒಂದು ಆ್ಯಪ್ ನಡಿಲಿ ತರಬೇಕು. ಅದು ಎಲ್ಲೆಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ, ರೈತರಿಗೆ ಎಲ್ಲೆಲ್ಲಿ ಅದು ಸಿಗಬೇಕು ಅನ್ನುವಂಥ ಒಂದು ಸಿಸ್ಟಮ್ ಅನ್ನು ಮಾಡ್ತಾ ಇದ್ದೇವೆ. 100 ದಿನದ ಒಳಗೆ ಅದನ್ನು ಇಡೀ ವ್ಯವಸ್ಥೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅರಣ್ಯ ಹಾಗೂ ಆಹಾರ ನಾಗರಿಕ ಸರಬರಾಜು ಮಂತ್ರಿಗಳನ್ನು ಕೇಳಿದ್ದೇನೆ. ಉಮೇಶ್ ಕತ್ತಿ ಅವರು. ಲೋಕೋಪಯೋಗಿ ಇಲಾಖೆ ವಿಳಂಬ ಧೋರಣೆ ಕುರಿತು ಮಾಲೂರು ಕ್ಷೇತ್ರದ ಶಾಸಕ ನಂಜೇಗೌಡ ಅವರ ಪ್ರಶ್ನೆಗೆ ಉತ್ತರಿಸಿದ ಅರಣ್ಯ ಸಚಿವ ಉಮೇಶ್ ಕತ್ತಿ, ರಸ್ತೆ ಅಗಲೀಕರಣ ವೇಳೆ ಕಾಲಮಿತಿಯೊಳಗೆ ಮರ ತೆರವುಗೊಳಿಸಲು ಲೋಕೋಪಯೋಗಿ ಮತ್ತು ಜಿಲ್ಲಾಡಳಿತ ಅಧಿಕಾರಿಗಳಿಗೆ ಆದೇಶಿಸಲಾಗುವುದು ಎಂದರು. ಅದಕ್ಕೂ ಕೂಡ ಕ್ಲಿಯರೆನ್ಸ್ ಕೊಡೋದಕ್ಕೆ ಇಲ್ಲಿವರೆಗೂ ಕೂಡ ಆಗಿಲ್ಲ. ಈ ರೀತಿ ಸುಮಾರು ರಸ್ತೆಗಳನ್ನ ಇವತ್ತು ಸರ್ಕಾರ ಮಂಜೂರಾತಿ ಕೊಟ್ಟರು ಕೂಡ ಕೆಲಸಗಳನ್ನ ಪ್ರಾರಂಭ ಮಾಡಬೇಕಾದ್ರೆ ಅರಣ್ಯ ಇಲಾಖೆಯಿಂದ ತುಂಬಾ ಕಷ್ಟಗಳಾಗ್ತಾ ಇದೆ. ನೀವು ರೋಡ್ ಮಾರ್ಜಿನ್ ಆ ಇಲಾಖೆ ಸಂಬಂಧಪಟ್ಟ ಉತ್ತರ ಮಾನ್ಯ ಸಚಿವರು ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಬಗ್ಗೆ ಶಾಸಕ ದೇವಾನಂದ್ ಪೋಲ್ ಸಿಂಗ್ ಅವರ ಪ್ರಶ್ನೆಗೆ ಉತ್ತರಿಸಿದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಸರ್ಕಾರಿ ಶಾಲೆಗಳ ದುರಸ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಶಿಕ್ಷಕರ ಕೊರತೆಯನ್ನು ನೀಗಿಸುವ ಸಂಬಂಧ ಈಗಾಗಲೇ ಮುಖ್ಯಮಂತ್ರಿ ಅವರು 5,000 ಶಿಕ್ಷಕರ ನೇಮಕಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ಆದ್ಯತೆ ಮೇರೆಗೆ ಶಿಕ್ಷಕರ ಹುದ್ದೆಯನ್ನು ಭರ್ತಿ ಮಾಡಲಾಗುವುದು ಎಂದರು. ದುರಸ್ತಿ ಆಗುವಂತಹ ಅವಶ್ಯಕತೆ ಇದೆ. ಆದರೆ ಕಳೆದ ಹಲವಾರು ವರ್ಷ 17-18ರಿಂದ ಇವತ್ತವರೆಗೂ ಸುಮಾರು 4 ಕೋಟಿ ಕಟ್ಟಡಗಳಿಗೆ ಮತ್ತು 1 ಕೋಟಿ ದುರಸ್ತಿಗೆ ಸುಮಾರು ಅಷ್ಟು ಕೊಟ್ಟಿದೆ. ಅದು ಇನ್ನೂ ಒಂದಷ್ಟು ಆಗುವಂಥ ಅವಶ್ಯಕತೆ ಇದೆ. ಹಣಕಾಸಿನ ವ್ಯವಸ್ಥೆಗಳು ನೋಡ್ಕೊಂಡು ಮುಂದೆ ಮಾಡುವಂಥದ್ದು ಮಾಡ್ತೀವಿ. ಹಾಸನ, ರಾಮನಗರ ಮತ್ತು ಮಡಿಕೇರಿ ಜಿಲ್ಲೆಗಳಲ್ಲಿ ಆನೆಗಳಿಂದಾಗುತ್ತಿರುವ ಹಾನಿ ಕುರಿತು ಪ್ರತಿಪಕ್ಷಗಳ ಪ್ರಶ್ನೆಗೆ ಉತ್ತರಿಸಿದ ಅರಣ್ಯ ಸಚಿವ ಉಮೇಶ್ ಕತ್ತಿ, ಅಧಿಕಾರಿಗಳೊಂದಿಗೆ ಚರ್ಚಿಸಿ ರೈತರಿಗೆ ತೊಂದರೆ ಉಂಟಾಗದಂತೆ ಶೀಘ್ರ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಎಲ್ಲ ಬಂತು, ಅರಸೀಕೆರೆ ಒಂದೇ ಅಲ್ಲ. ಒಂದ್ ನಿಮಿಷ ಅವ್ರಿಗೆ ಹೇಳೋದನ್ನ ಸಮಾಧಾನದಲ್ಲಿ ಕೇಳ್ರಿ, ಆಮೇಲೆ ಏನಾದ್ರು ಇದ್ರೆ ಕೇಳ್ರಿ. ಮತ್ತೆ ಸವೇರು ಮಾಡಿದ್ವಿ. ಆನಿ ಹಾವಳಿ, ಈ ಚಿರತೆ ಹಾವಳಿ, ಮಂಗನ ಹಾವಳಿ ಎಲ್ಲ ತಡಲಿಕ್ಕೆ ಕ್ರಮಗಳನ್ನು ಕೈಗೊಳ್ತಾ ಇದ್ವಿ. ಬರ್ತಕ್ಕಂಥ ನಿರ್ಮಾಣದಲ್ಲಿ ನಾನೇ ಅಲ್ಲಿ ಸ್ವತಃ ಖುದ್ದಾಗಿ ಸದನ ಮುಗಿದ ಮೇಲೆ ಹಾಸನ ಜಿಲ್ಲೆಗೆ ಹೋಗಿ ಶಿವಲಿಂಗಡು ಕರ್ಕೊಂಡು ಹೋಗಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟು ಈ ನೀರು ಕುಡ್ಲಿಕ್ಕೆ ಏನು ಕೆರೆ ಕಟ್ಟಬೇಕು ಕೆರೆ ಕಟ್ಟಿಸಿ ಬರುವಂಥ ಕೆಲಸ ಮಾಡ್ತೀವಿ. ಶಿವಲಿಂಗೌಡರು ಈ ಪ್ರಾಣಿಗಳು ಹೊರಗೆ ಹಾಕೋಕ್ಕಾಗಲ್ಲ, ಅವನೇನು ಹೋಗೋಣಕ್ಕೂ ಆಗಲ್ಲ, ನನಗೂ ಅರ್ಥ ಆಗುತ್ತೆ. ಆದರೆ ಹಾಸನ ಜಿಲ್ಲೆ ವಿಶೇಷ ಜಿಲ್ಲೆ, ಮಾನ್ಯ ದೇಶಕ್ಕೆ ಪ್ರಧಾನಿ ಕೊಟ್ಟಂಥ ಜಿಲ್ಲೆ, ಅದರಲ್ಲೇ ಶಿವಲಿಂಗೌಡರು ಆ ಜಿಲ್ಲೆಯಲ್ಲಿ ಹುಟ್ಟಿದ್ದಾರೆ. ನಾನು ಜವಾಬ್ದಾರಿಯುತವಾಗಿ ಈ ಸದನ ಮುಗಿದ ಮೇಲೆ ನಾನು ಹಾಸನ ಜಿಲ್ಲೆಗೆ 1 ದಿವಸ 2 ದಿವಸ ಹೋಗಿ
ಪೂರ್ವ ಸರಿಯಾದ ಪರಿಹಾರಗಳನ್ನು ಕೈಗೊಂಡು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಹಂತ ಹಂತವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ ಅವರು ವಿಧಾನ ಪರಿಷತ್ತಿನಲ್ಲಿಂದು ಭರವಸೆ ನೀಡಿದ್ದಾರೆ. ಪ್ರಶ್ನೋತ್ತರ ವೇಳೆ ಬಿಜೆಪಿಯ ಅರುಣ ಶಹಪುರ್ ಅವರ ಪ್ರಶ್ನೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಉತ್ತರಿಸಿದ ಅವರು, ಈವರೆಗೆ 2015ರವರೆಗೂ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ. ಬಾಕಿ ಇರುವ ಹುದ್ದೆಗಳ ಪೈಕಿ 257 ಪ್ರೌಢಶಾಲೆಗಳಿಗೆ, 173 ಪದವಿ ಪೂರ್ವ ಕಾಲೇಜುಗಳಿಗೆ, 371 ಪದವಿ ಕಾಲೇಜುಗಳ ಬೋಧಕ ಹುದ್ದೆಗಳಿಗೆ ನೇಮಕಾತಿ ಆದೇಶ ನೀಡುವ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ. ಉಳಿದ ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಾಗುವುದು ಎಂದರು. ಗ್ರಾಮೀಣ ಭಾಗದಲ್ಲಿ 20 ರಿಂದ 30 ವರ್ಷ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿದವರಿಗೆ ನೆರವು ನೀಡಲು ಖಾಲಿ ಹುದ್ದೆಗಳ ಭರ್ತಿಗೆ ಅವಕಾಶ ನೀಡುವುದು ನಮ್ಮ ಆದ್ಯತೆ. ಆದರೆ ಏಕಕಾಲಕ್ಕೆ 5,000 ಹುದ್ದೆಗಳ ಭರ್ತಿ ಮಾಡುವುದು ಕಷ್ಟ. ಅದಕ್ಕಾಗಿ ಹಂತ ಹಂತವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ನಡೆಸ್ಕೊಂಡು ಕಷ್ಟಪಟ್ಟು 20-30 ವರ್ಷ ನಡೆಸ್ಕೊಂಡ್ಬಂದವ್ರು ಇವತ್ತು ಯಾವ ಸ್ಥಿತಿ ಸಿಗಾಕೊಂಡವ್ರು ಅನ್ನೋದು ಸತ್ಯವಾದ ಅರಿವಿದೆ. ಶಕ್ತಿ ಮೀರಿ ಪ್ರಯತ್ನ ಮಾಡಿ ನಾವು ಕೊಡ್ತೀವಿ. ಅಟ್ ಎ ಟೈಮ್ 5,000 ಚಿಲ್ಲರೆ ವೇಕೆನ್ಸೀಸ್ನ ಕ್ಲಿಯರ್ ಮಾಡೋದು ಸುಲಭ ಅಂತೇಳಿ ನಾನು ಭಾವಿಸಿಲ್ಲ. ಹಂತ ಹಂತವಾಗಿ ತೀರ್ಮಾನ ಮಾಡಲಿಕ್ಕೆ ನಾವು ಸಚಿವ ಸಂಪುಟದ ಮುಂದೆ ತೀರ್ಮಾನ ಮಾಡ್ತೀವಿ. ನಾನು ಈ ಸಭೆಗೆ ಹೇಳ್ತಾ ಇದ್ದೀನಿ, ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರ ಜೊತೆ ಕೂತ್ಕೊಂಡು ನಮ್ಮ ಫೈನಾನ್ಸ್ ಇಲಾಖೆ ಜೊತೆ ಕೂತ್ಕೊಂಡು ಮಾತಾಡಿ ಹೇಗಾರು ಮಾಡಿ ಈ ಸಮಸ್ಯೆಗೆ ಬೇಗ ಮಾಡಿ ಕಂಡುಹಿಡಿತೀವಿ. ತಿಪ್ಪೇಸ್ವಾಮಿ ಸನ್ಮಾನ್ಯ ಸಭಾಪತಿಯವರೇ, ತಮ್ಮ ಮುಖೇನ ನನ್ನ ಚುಕ್ಕೆ ಗುರುತಿನ ಸಂಖ್ಯೆ 585ಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಉತ್ತರವನ್ನು ಬಯಸುತ್ತೇನೆ. ಈ ಲೀನಿಯರ್ ಪ್ರಾಜೆಕ್ಟ್ಸ್ ಏನಿದೆ, ರಸ್ತೆ ನಿರ್ಮಾಣ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಬೇರೆಯವರಿಗೆ ನಾವು PPP ಮಾಡಿ ಕೊಡಬೇಕಾದ್ರೆ ನಮ್ಮಲ್ಲಿ ಅಗತ್ಯ ಇರತಕ್ಕಂಥ ಭೂಸ್ವಾಧೀನವನ್ನು ಮಾಡಿಕೊಳ್ಬೇಕು. ಅಗತ್ಯ ಇರತಕ್ಕಂತಹ ಪರಿಸರ ಇಲಾಖೆ, ಅರಣ್ಯ ಇಲಾಖೆಯಿಂದ ಅನುಮತಿ ಪಡಿಬೇಕು. ಇದು ನೀವು ಯೋಚನೆ ಮಾಡಬೇಕು, ಏಕ್ದಮ್ ಹೆಂಗೆ ಕೊಡೋದು ಆಗುತ್ತೆ ಗೊತ್ತಿಲ್ಲ. ಮತ್ತು ನಾವು ಅದನ್ನು ಬಿಫೋರ್ 2013 ಅಕ್ವೈರ್ ಮಾಡಿದರೆ ಅದರಲ್ಲಿ 50% ನಮಗೆ ಸೇವ್ ಆಗ್ತಿತ್ತು. 1:2 ಕೊಡ್ತಿದ್ವಿ. ಈಗ ವಿ ಆರ್ ಬೌಂಡ್ ಟು ಗಿವ್ 1:4 ಅಥವಾ ಕಮರ್ಷಿಯಲ್ ವ್ಯಾಲ್ಯೂ ಇದ್ದರೆ 1:3 ಕೊಡಬೇಕಾಗಿದೆ. ಹಾಗಾಗಿ ಜೆಡಿಎಸ್ನ ಬಿಎಂ ಫಾರೂಕ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಅಲ್ಪಸಂಖ್ಯಾತ ಸಮುದಾಯದ ಅಭಿವೃದ್ಧಿಗಾಗಿ ರಚಿಸಲಾಗಿರುವ ನಿಗಮಕ್ಕೆ ಸಂಪನ್ಮೂಲ ಲಭ್ಯತೆ ಆಧರಿಸಿ ಅನುದಾನ ಹಂಚಿಕೆ ಮಾಡಲಾಗಿದೆ ಎಂದರು. 19-20ರಲ್ಲಿ 149 ಕೋಟಿ ರೂಪಾಯಿ ಅನುದಾನ ಒದಗಿಸಿ 197 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಜನಸಂಖ್ಯೆಗೆ ಹೋಲಿಸಿದರೆ ಅನುದಾನ ಕಡಿಮೆ ಎಂಬುದು ನಿಜ. ಆದರೆ ಬಡವರನ್ನು ಆದ್ಯತೆಯನ್ನಾಗಿಟ್ಟುಕೊಂಡು ಅನುದಾನ ಹಂಚಿಕೆ ಮಾಡಲಾಗಿದೆ. ಮುಂದಿನ ದಿನದಲ್ಲಿ ಹೆಚ್ಚಿನ ಅನುದಾನ ಕೊಡಿಸಲು ಪ್ರಯತ್ನಿಸಲಾಗುವುದು ಎಂದರು. ನಿಗಮಗಳಿಗೆ ಮಂಜೂರಾದ ಹುದ್ದೆಗಳಿಗೆ ತಕ್ಕಂತೆ ಸರ್ಕಾರ ಅನುದಾನ ನೀಡಿ ಕೆಲಸ ನಿಲ್ಲದಂತೆ ನೋಡಿಕೊಳ್ಳುತ್ತಿದ್ದೇವೆ. ಅಗತ್ಯದಷ್ಟು ಸಿಬ್ಬಂದಿಗಳನ್ನು ಹೊರಗುತ್ತಿಗೆ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ ಎಂದರು. ಈ ಹಿಂದೆ 2017ರಿಂದ 3 ವರ್ಷಗಳ ಕಾಲ ಹೆಚ್ಚು ಅನುದಾನ ತೋರಿಸಿ ಕಡಿಮೆ ಖರ್ಚು ಮಾಡಿದ್ದಾರೆ. ನಮ್ಮ ಸರ್ಕಾರ ಕಡಿಮೆ ಅನುದಾನ ಇಟ್ಟರೂ ಹೆಚ್ಚು ಖರ್ಚು ಮಾಡಿದ್ದೇವೆ ಎಂದು ಹೇಳಿದರು. 3 ಲಕ್ಷ ಚಿಲ್ಲರೆ ಮಾತ್ರ ಡೀಮ್ಡ್ ಅಂತ ಯೋಚನೆ ಮಾಡಿ 6 ಲಕ್ಷ ಚಿಲ್ಲರೆನ ಗೌರ್ಮೆಂಟ್ ವಾಪಸ್ ತಗೊಳ್ಳಿಕ್ಕೆ ಅಫಿಡವಿಟ್ ಫೈಲ್ ಮಾಡ್ತಾ ಇದ್ದೀವಿ. ಅದ್ರಲ್ಲಿ 1 ಲಕ್ಷ ಚಿಲ್ಲರೆ ಜಮೀನನ್ನು ಸರ್ಕಾರನೇ ಇಟ್ಕೊಂಡು ಎಲ್ಲೆಲ್ಲಿ ಫಾರೆಸ್ಟ್ ಲ್ಯಾಂಡ್ ಈ ಥರ ಅಕ್ವಿಸೇಷನ್ ಆಗುತ್ತೆ, ಫಾರೆಸ್ಟ್ ಲ್ಯಾಂಡ್ ನಾವು ಬಳಸಬೇಕು ಅಂತಿದೆ, ಅದಕ್ಕೆಲ್ಲರೂ ಕಂಪ್ಯಾಷನೇಟ್ ಆಗಿ ಕೊಡೋಕ್ಕೆ ಇನ್ನೆಲ್ಲೂ ಹುಡ್ಕೋದು ಬೇಡ, ಆ ಲ್ಯಾಂಡ್ನ ಆ ಪ್ರಾಪರ್ಟಿನ ಮುಂದೆ ಬಳಸಬೇಕು ಅಂತ ಯೋಚನೆ ಮಾಡಿದ್ದೀವಿ. ದಿಸ್ ವರ್ಕ್ ಇದೊಂದು 3-4 ತಿಂಗಳೊಳಗೆ ಟೆಂಡರ್ಸು ಬರ್ಬೋದು. ನಾವು ಕಾಲ್ ಮಾಡಿರೋದಕ್ಕೆ ಆಕ್ಷನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. 21,000 ಕೋಟಿ ರೂಪಾಯಿ ಯೋಜನೆ ಖಂಡಿತ ನಾವು ಮಾಡಿಕೊಡ್ತೀವಿ. ನೀವೇನು ನೈಸ್ ರೋಡ್ ಇದೆ, ಎಂಟೈರ್ ಸಿಟಿಗೆ ಅದು ಪೆರಿಫರಲ್ ರೋಡ್ ಅಥವಾ ರಿಂಗ್ ರೋಡ್ ಆಗಿಲ್ಲ, ಒಂದು ಆರ್ಕ್ ಬಂದಂಗೆ ಬಂದಿದೆ. ಸೊ ಸಮ್ವೇರ್ ಇಟ್ ಹ್ಯಾಸ್ ಟು ಬಿ ಅಗೈನ್ ಕನೆಕ್ಟೆಡ್ ಅಂತೇಳಿ ಅಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ. ವಿಲ್ ಸರ್ಟನ್ಲಿ ಟೇಕ್ ಅಪ್ ದಿ ವರ್ಕ್. ನೆಗೋಸಿಯೇಷನ್ ಫಾರ್ ದಿ ಹೋಲ್ ಥಿಂಗ್, ಅಕ್ವಿಸೇಷನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ಗೆ ಮಾಡ್ತಿರೋದ್ರಿಂದ ಗೌರ್ಮೆಂಟ್ಗೆ ಭಾಳ ತೊಂದರೆ ಆಗಲಾರ್ದು ಅಂತ ಹೇಳಿ ಭಾವಿಸಿದ್ದೀವಿ. ವಿಲ್ ಗೋ ಅಹೆಡ್ ವಿತ್ ದಿ ವರ್ಕ್ ಸರ್. ಮುಖಾಂತರ ಕ್ರಮ ಜರುಗಿಸಿ ಅದನ್ನು ಟೈಟ್ ಮಾಡಲಿಕ್ಕೆ ಖಂಡಿತ ಈ ಮನೆಗೆ ಅಶ್ಯೂರ್ ಮಾಡ್ತೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ರಕ್ಷಣಾ ಕಚೇರಿಗಳ ನೂತನ ಸಂಕೀರ್ಣವನ್ನು ದೆಹಲಿಯಲ್ಲಿಂದು ಲೋಕಾರ್ಪಣೆ ಮಾಡಿದರು. ಸೆಂಟ್ರಲ್ ವಿಸ್ತಾ ಪುನರ್ ನವೀಕರಣ ಯೋಜನೆ ಭಾಗವಾಗಿ ದೆಹಲಿಯ ಕಸ್ತೂರ್ಬಾ ಗಾಂಧಿ ಮಾರ್ಗ್ ಮತ್ತು ಆಫ್ರಿಕಾ ಅವೆನ್ಯೂದಲ್ಲಿ ನಿರ್ಮಿಸಿರುವ ನೂತನ ಸಂಕೀರ್ಣದ ವಿನ್ಯಾಸವನ್ನು ಪ್ರಧಾನಿ ಅವಲೋಕಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. रक्षा कार्यालय परिसर जो कि अफ्रीका एवेन्यू और कस्तूरबा गांधी मार्ग पर स्थित है। प्रधानमंत्री मोदी ने रक्षा कार्यालय परिसर का भी दौरा किया।
साथ ही उन्होंने सेना, नौसेना, वायुसेना और सिविल अधिकारियों से बातचीत भी की। और आपको बता दें कि प्रधानमंत्री नरेंद्र मोदी ने सेंट्रल विस्टा वेबसाइट को भी लॉन्च किया। इस अवसर पर प्रधानमंत्री ने कहा कि ये परिसर सेनाओं के कामकाज को अधिक सुविधाजनक, अधिक प्रभावी बनाने के प्रयासों को और सशक्त करने वाला है। आजादी के 75वें वर्ष में ಬಳಿಕ ಪ್ರಧಾನಿ ಸ್ವಾತಂತ್ರ್ಯದ 75ನೇ ವರ್ಷಾಚರಣೆ ಸಂದರ್ಭದಲ್ಲಿಂದು ಆಧುನಿಕ ಯುಗದ ಅವಶ್ಯಕತೆ ಮತ್ತು ಆಕಾಂಕ್ಷೆಗೆ ಅನುಗುಣವಾಗಿ ಅತ್ಯಾಧುನಿಕ ಕಚೇರಿಗಳ ಸಂಕೀರ್ಣ ನಿರ್ಮಿಸಲಾಗುತ್ತಿದೆ. ಗಡಿ ಭಾಗದಲ್ಲಿ ಮೂಲಸೌಕರ್ಯ ನಿರ್ಮಾಣ ಸೇರಿದಂತೆ ದೇಶದ ರಕ್ಷಣೆ ಮತ್ತು ಭದ್ರತೆಗೆ ಸಂಬಂಧಿಸಿದ ಪ್ರತಿ ಯೋಜನೆಯನ್ನು ಆದ್ಯತೆ ಮೇರೆಗೆ ಪೂರ್ಣಗೊಳಿಸಲಾಗುತ್ತಿದೆ ಎಂದರು. ದೇಶದಲ್ಲಿ ದಶಕಗಳ ಕಾಲದಿಂದ ಬಾಕಿ ಉಳಿದಿರುವ ರಕ್ಷಣಾ ಅಗತ್ಯಗಳನ್ನು ಈಗ ಕ್ಷಿಪ್ರವಾಗಿ ಪೂರ್ಣಗೊಳಿಸಲಾಗುತ್ತಿದೆ. ಇದುವರೆಗೆ ರಕ್ಷಣಾ ಕಚೇರಿಗಳು ದ್ವಿತೀಯ ಮಹಾಯುದ್ಧದ ವೇಳೆ ನಿರ್ಮಿಸಲಾದ ಬ್ಯಾರಕ್ಗಳಲ್ಲಿ ನಡೆಯುತ್ತಿದ್ದವು. ಈ ಬಗ್ಗೆ ಮಾಧ್ಯಮಗಳಲ್ಲೂ ಯಾವುದೇ ಚರ್ಚೆಯಾಗಲಿಲ್ಲ. ಆದರೆ ಈಗ ಸೆಂಟ್ರಲ್ ವಿಸ್ತಾ ಯೋಜನೆಯಡಿ ಅತ್ಯಾಧುನಿಕ ಕಚೇರಿ ಸಂಕೀರ್ಣ ನಿರ್ಮಿಸಲಾಗಿದೆ. ಇದು ದೇಶದ ರಕ್ಷಣಾ ಕಾರ್ಯಗಳಿಗೆ ಬಲ ನೀಡಲಿದೆ ಎಂದು ಪ್ರಧಾನಿ ತಿಳಿಸಿದರು. ದೇಶವೊಂದರ ರಾಜಧಾನಿ ಎಂದರೆ ಕೇವಲ ನಗರ ಮಾತ್ರವಲ್ಲ, ಅದು ಆ ರಾಷ್ಟ್ರದ ಚಿಂತನೆ, ಸಂಕಲ್ಪ, ಸಾಮರ್ಥ್ಯ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿರಬೇಕಿದೆ. ಪ್ರಜಾತಂತ್ರದ ತವರಾದ ಭಾರತದಲ್ಲಿ ಈ ಪರಿಕಲ್ಪನೆಗಳ ಅನುಸಾರ ರಾಜಧಾನಿಯನ್ನು ಪುನರ್ ನಿರ್ಮಿಸಲಾಗುತ್ತಿದೆ ಎಂದು ಪ್ರಧಾನಿ ತಿಳಿಸಿದರು. ಪ್ರಸ್ತುತ ಸುಗಮ ಜೀವನ ಶೈಲಿ ಮತ್ತು ಸುಗಮ ಉದ್ಯಮ ಪರಿಕಲ್ಪನೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ಈ ನಿಟ್ಟಿನಲ್ಲಿ ಸೆಂಟ್ರಲ್ ವಿಸ್ತಾ ಯೋಜನೆ ಮಹತ್ವದ ಪಾತ್ರ ವಹಿಸಲಿದೆ ಎಂದು ಅವರು ಪ್ರತಿಪಾದಿಸಿದರು. आधुनिक इंफ्रास्ट्रक्चर की भी उतनी ही बड़ी भूमिका है. से जुड़ा जो काम आज हो रहा है, उसके मूल में यही भावना है कि चैलेंजेस के बावजूद ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ರಕ್ಷಣಾ ವಲಯದ ಸಶಕ್ತೀಕರಣ ಕಾರ್ಯ ಅತ್ಯಂತ ವೇಗವಾಗಿ ನಡೆಯುತ್ತಿದೆ. ಏಕಶ್ರೇಣಿ ಏಕಪಿಂಚಣಿ ಯೋಜನೆ, ಸೇನಾ ಸಿಬ್ಬಂದಿ ಮುಖ್ಯಸ್ಥ ಡಿಎಸ್ ಹುದ್ದೆ ರಚನೆ, ಸೇನಾ ವಲಯದ ಆಧುನೀಕರಣ ಸೇರಿದಂತೆ ಹಲವು ಮಹತ್ವದ ಕಾರ್ಯ ಮಾಡಲಾಗಿದೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರ್ ಪರಿಕಲ್ಪನೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಗುತ್ತಿದೆ ಎಂದರು. ಪ್ರಧಾನಿ ಅವರ ಪರಿಕಲ್ಪನೆ ಮತ್ತು ದೂರದೃಷ್ಟಿ ಅನುಸಾರ ನೂತನ ಸಂಸತ್ ಭವನ ಕಟ್ಟಡ ಸೇರಿದಂತೆ ಸೆಂಟ್ರಲ್ ವಿಸ್ತಾ ಪುನರ್ ನವೀಕರಣ ಯೋಜನೆಯಿಂದ ಆಧುನಿಕ ಭಾರತದ ಆಡಳಿತ ಮೂಲಸೌಕರ್ಯ ಬಲಗೊಳ್ಳುವ ಭರವಸೆ ಇದೆ. 8,782 metric tons of steel and 7,920 metric tons of cement इस पे यूज किया गया है. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಹರ್ದೀಪ್ ಸಿಂಗ್ ಪುರಿ, 3 ಸೇನಾಪಡೆಗಳ ಸುಮಾರು 7,000 ಸಿಬ್ಬಂದಿಗೆ ಅತ್ಯಾಧುನಿಕ ಸೌಲಭ್ಯವುಳ್ಳ ಸಂಕೀರ್ಣವನ್ನು ಕಾಲಮಿತಿಯಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಕೋವಿಡ್ ಸಂಕಷ್ಟ ಸಮಯದಲ್ಲೂ ಕೇವಲ 12 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿರುವುದು ಶ್ಲಾಘನೀಯ ಎಂದರು. अभी बाहर जो छोटी एग्जीबिशन लगी है उसमें दिखाया गया कि पहले क्या स्थिति थी और आज उसको कंपेयर करें, तो मैं समझता हूं कि हमारे लिए बहुत गर्व की ये बात है. ರಕ್ಷಣಾ ಖಾತೆ ರಾಜ್ಯ ಸಚಿವ ಅಜಯ್ ಭಟ್, ನಗರ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೌಶಲ್ ಕಿಶೋರ್, ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್, ಭೂಸೇನಾ ಪಡೆ ಮುಖ್ಯಸ್ಥ ಜನರಲ್ ಎಂಎಂ ನರಾವಣೆ, ನೌಕಾಪಡೆ ಮತ್ತು ವಾಯುಪಡೆ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಹಾಜರಿದ್ದರು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದಿನಿಂದ ಹಿಮಾಚಲ ಪ್ರದೇಶದ 4 ದಿನಗಳ ಭೇಟಿ ಕೈಗೊಂಡಿದ್ದಾರೆ. ರಾಷ್ಟ್ರಪತಿ ಆಗಮನದ ಹಿನ್ನೆಲೆಯಲ್ಲಿ ರಾಜಧಾನಿ ಶಿಮ್ಲಾ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ರಾಜ್ಯ ಸಂಸ್ಥಾಪನೆಯ ಸುವರ್ಣ ಮಹೋತ್ಸವ ಸಮಾರಂಭದ ಅಂಗವಾಗಿ ರಾಜ್ಯ ವಿಧಾನಸಭೆಯನ್ನು ಉದ್ದೇಶಿಸಿ ರಾಷ್ಟ್ರಪತಿ ವಿಶೇಷ ಭಾಷಣ ಮಾಡಲಿದ್ದಾರೆ. ಮಾಜಿ ರಾಷ್ಟ್ರಪತಿಗಳಾದ ಎಪಿಜೆ ಅಬ್ದುಲ್ ಕಲಾಂ ಮತ್ತು ಪ್ರಣಬ್ ಮುಖರ್ಜಿ ನಂತರ ರಾಜ್ಯ ವಿಧಾನಸಭೆಯಲ್ಲಿ ಭಾಷಣ ಮಾಡುತ್ತಿರುವ 3ನೇ ರಾಷ್ಟ್ರಪತಿ ಎಂಬ ಗೌರವಕ್ಕೆ ರಾಮನಾಥ್ ಕೋವಿಂದ್ ಅವರು ಭಾಜನರಾಗುತ್ತಿದ್ದಾರೆ. प्रशिक्षण के समापन समारोह में शामिल होंगे.
ತಜಿಕಿಸ್ತಾನ ರಾಜಧಾನಿ ದುಶಾಂಬೆಯಲ್ಲಿ ನಾಳೆ ನಿಗದಿಯಾಗಿರುವ ಶಾಂಘೈ ಸಹಕಾರ ಒಕ್ಕೂಟ ಎಸ್ಸಿಒ 21ನೇ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಕೋವಿಡ್ ಹಿನ್ನೆಲೆಯಲ್ಲಿ ಇದೇ ಪ್ರಥಮ ಬಾರಿಗೆ ಹೈಬ್ರಿಡ್ ಮಾದರಿಯಲ್ಲಿ ಸಮಾವೇಶ ಆಯೋಜನೆಯಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮಾದರಿಯಲ್ಲಿ ಭಾಗವಹಿಸಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸಭೆಗೆ ವ್ಯಕ್ತಿಗತವಾಗಿ ಹಾಜರಾಗಲಿದ್ದಾರೆ. ಆಫ್ಘಾನಿಸ್ತಾನ ಬೆಳವಣಿಗೆ ಸೇರಿದಂತೆ ಪ್ರಾದೇಶಿಕ, ರಾಜಕೀಯ ಮತ್ತು ಭದ್ರತಾ ವಲಯಗಳ ಪ್ರಸಕ್ತ ಪರಿಸ್ಥಿತಿ ಕುರಿತು ಸಭೆಯಲ್ಲಿ ಭಾರತ ಪ್ರಸ್ತಾಪಿಸಲಿದೆ. ಅಲ್ಲದೆ ಕೋವಿಡ್ ಸಂಕಷ್ಟ, ಭಯೋತ್ಪಾದನೆ ಸವಾಲು ಎದುರಿಸುವುದು, ಎಸ್ಸಿಒ ಒಕ್ಕೂಟದ ವಿಸ್ತರಣೆ, ಬಹುಪಕ್ಷೀಯ ಆರ್ಥಿಕ ಸಹಕಾರ ಮುಂತಾದ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಮಂಡಳಿಯ 2 ದಿನಗಳ ಸಭೆ ಉತ್ತರ ಪ್ರದೇಶದ ಲಖನೌನಲ್ಲಿಂದು ಆರಂಭವಾಗಲಿದೆ. ಕೋವಿಡ್-19 ಸಾಂಕ್ರಾಮಿಕ ಹಾವಳಿಯ ನಂತರ ನಡೆಯುತ್ತಿರುವ ಮೊದಲ ಭೌತಿಕ ಸಭೆ ಇದಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ಹಣಕಾಸು ರಾಜ್ಯ ಸಚಿವ ಪಂಕಜ್ ಚೌಧರಿ, ಈ ಸಭೆಯಲ್ಲಿ ಎಲ್ಲ ರಾಜ್ಯಗಳ ಹಣಕಾಸು ಸಚಿವರು ಪಾಲ್ಗೊಳ್ಳಲಿದ್ದಾರೆ. ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿರಲಿದ್ದಾರೆ ಎಂದು ತಿಳಿಸಿದ್ದಾರೆ. ಸಭೆಯಲ್ಲಿ ರಾಜ್ಯಗಳ ಜಿಎಸ್ಟಿ ಪಾಲು ಹಂಚಿಕೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ವಿಸ್ತೃತ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. टीसीएस जो टैक्स कलेक्टेड एट सोर्स है उसके दायरे में आते हैं हम। जीएसटी के दायरे में आते ही जो टैक्स की चोरी है वो रुकेगी. ಕೇಂದ್ರ ರಸ್ತೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಗುರುಗ್ರಾಮದ ಸೋಹನಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೆಹಲಿ ಮತ್ತು ಮುಂಬೈ ಎಕ್ಸ್‌ಪ್ರೆಸ್ ವೇ ಪ್ರಗತಿ ಕುರಿತು ಪರಿಶೀಲನೆ ನಡೆಸಿದರು. ಈ ವೇಳೆ ಹರಿಯಾಣ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಚಿವ ಗಡ್ಕರಿ, ಹರಿಯಾಣ ಸರ್ಕಾರ ನಿರ್ಮಿಸುತ್ತಿರುವ ಪೂರ್ವ ಪೆರಿಫೆರಲ್ ಹೆದ್ದಾರಿ ನಿರ್ಮಾಣವು ದೆಹಲಿಗೆ ನಿರ್ಣಾಯಕವಾಗಿದೆ. ಏಕೆಂದರೆ ಈ ಎಕ್ಸ್‌ಪ್ರೆಸ್ ವೇ ನಿರ್ಮಾಣದಿಂದ ಪಂಜಾಬ್, ರಾಜಸ್ಥಾನ, ಉತ್ತರಾಖಂಡ್ನಂತಹ ರಾಜ್ಯಗಳಿಂದ ಉಂಟಾಗುತ್ತಿದ್ದ ವಾಹನ ದಟ್ಟಣೆಯನ್ನು ತಡೆಗಟ್ಟಲು ಸಹಕಾರಿಯಾಗಲಿದೆ. ಜೊತೆಗೆ ರಾಷ್ಟ್ರೀಯ ರಾಜಧಾನಿ ಮಾಲಿನ್ಯದಿಂದ ಮುಕ್ತಗೊಳ್ಳಲಿದೆ ಎಂದು ತಿಳಿಸಿದರು. 2 ವರ್ಷಗಳಲ್ಲಿ ದೆಹಲಿ ಕಟ್ರಾ ಎಕ್ಸ್‌ಪ್ರೆಸ್ ವೇ ಪೂರ್ಣಗೊಳ್ಳಲಿದೆ. ಇದರಿಂದ 727 ಕಿಲೋಮೀಟರ್ನಿಂದ 572 ಕಿಲೋಮೀಟರ್ಗೆ ಅಂತರ ತಗ್ಗಲಿದ್ದು 6 ಗಂಟೆಗಳ ಅವಧಿಯಲ್ಲಿ ದೆಹಲಿಯಿಂದ ಕಟ್ರಾಗೆ ತಲುಪಬಹುದಾಗಿದೆ. ಇದಲ್ಲದೆ ದೆಹಲಿ ಚಂಡೀಗಢ, ದೆಹಲಿ ಡೆಹರಾಡೂನ್ ಮತ್ತು ದೆಹಲಿ ಹರಿದ್ವಾರಕ್ಕೆ ಹೊಸ ರಸ್ತೆಗಳ ನಿರ್ಮಾಣ ಕಾರ್ಯ ಸಹ ಪ್ರಗತಿಯಲ್ಲಿದೆ ಎಂದು ಸಚಿವರು ತಿಳಿಸಿದರು. इसमें 60 किलोमीटर की लंबाई है, 5000 करोड़ की इसकी लागत है. 6 लेन एक्सेस कंट्रोल मार्ग सीधा दिल्ली मुंबई एक्सप्रेस वे से जुड़ेगा. आश्रम, बदरपुर, फरीदाबाद, बल्लभगढ़ में ट्रैफिक जाम की समस्या इससे हल होगी और दिल्ली का जो एयर पोल्यूशन है वो भी काफ़ी बड़े प्रमाण में कम हो जाएगा. पैकेज 2 जो है वो डीएनडी से जयपुर पुष्टा जंक्शन है 9 किलोमीटर का. वो डीएनडी से कालिंद कुंज मीठापुर तक 7 किलोमीटर 6 लेन एलिवेटेड मार्ग है और कालिंद कुंज से जयपुर पुष्टा जंक्शन तक 4 लेन सर्विस रोड के साथ 6 लेन का निर्माण किया जा रहा है. ವಿಶ್ವವಿಖ್ಯಾತ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಈಗಾಗಲೇ ಮೈಸೂರಿಗೆ ಆಗಮಿಸಿದ್ದ ಗಜಪಡೆ ಇಂದು ಸಾಂಪ್ರದಾಯಿಕ ಪೂಜೆಯೊಂದಿಗೆ ಅರಮನೆಗೆ ತಲುಪಿದೆ. ಕಳೆದ ಸೋಮವಾರ ಮೈಸೂರಿನ ಅರಣ್ಯ ಭವನಕ್ಕೆ ಆಗಮಿಸಿದ್ದ ಗಜಪಡೆಗೆ ಇಂದು ಅಧಿಕಾರಿಗಳು ಪೂಜೆ ಸಲ್ಲಿಸುವ ಮೂಲಕ ಅರಮನೆ ಪ್ರವೇಶಕ್ಕೆ ಚಾಲನೆ ನೀಡಿದರು. ಅಭಿಮನ್ಯು, ಧನಂಜಯ, ಕಾವೇರಿ, ಚೈತ್ರ ಸೇರಿ 8 ಆನೆಗಳು ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಸಜ್ಜಾಗಿವೆ. ಕಮ್ಮಿ ಮಾಡಿ ಕಳಿಸ್ತೀನಿ ಅಂತ ಹೇಳೋಣ, ನಿಮಗೆ ಕಳ್ಸಕ್ಕೆ ಹೇಳ್ತೀನಿ ಬೇಕು, ಅದೆಷ್ಟು ಕಳ್ಸೋಣ ಗೊತ್ತಿಲ್ಲ. ಹಿರಿಯ ಅರಣ್ಯ ಅಧಿಕಾರಿ ಕರಿಕಾಳನ್ ಆನೆಗಳಿಗೆ ಬೇಕಾದ ಸೌಲಭ್ಯಗಳನ್ನು ಕಲ್ಪಿಸಿದ್ದು, ಆನೆಗಳು ಇಲ್ಲಿನ ವಾತಾವರಣಕ್ಕೆ ನಿಧಾನವಾಗಿ ಹೊಂದಿಕೊಂಡಿವೆ. ಎಲ್ಲ ಆನೆಗಳು ಆರೋಗ್ಯವಾಗಿವೆ ಎಂದು ತಿಳಿಸಿದರು. ಒಂದು 18 ಅಥವಾ 19ನೇ ತಾರೀಕು ನಾವು ಒಂದು ಸ್ಪೆಷಲ್ ರೇಷನ್ ಸ್ಟಾರ್ಟ್ ಮಾಡಿ ತಾಲೀಮ್ ಶುರು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಈ ವರ್ಷ ಟೆಂಡರ್ ಪ್ರಕ್ರಿಯೆಯನ್ನು ನಾವು ಸಕ್ರಿಯವಾಗಿ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಇವನ್ ಆನೆಗಳಿಗೆ ಬೇಕಾಗಿರೋ ಆಹಾರ ಎಲ್ಲ ಈಗಾಗಲೇ ನಾವು ಅಲ್ಲಿ ಒಂದು ಗುಡೌನ್ ಇದೆ ನಮ್ಮ ಪ್ಯಾಲೇಸ್ ಒಳಗಡೆ, ಅದರಲ್ಲಿ ತಂದು ಎಲ್ಲ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಆನೆಗಳು ಇಲ್ಲಿಂದ ಹೋದ್ಮೇಲೆ ಅಲ್ಲಿ ರೆಗ್ಯುಲರ್ ಪ್ರಾಸೆಸ್ ನಾಳೆಯಿಂದ ಶುರುವಾಗುತ್ತೆ. ಭಾರತದ ಸ್ವಾತಂತ್ರ್ಯ ಹೋರಾಟ ಆಂದೋಲನವು ಆಧುನಿಕ ಜಗತ್ತು ಕಂಡ ಅತಿ ದೊಡ್ಡ ಚಳವಳಿಗಳಲ್ಲಿ ಒಂದಾಗಿದೆ.
ಸ್ವಾತಂತ್ರ್ಯ ಹೋರಾಟದ ಘಟನೆಗಳು, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರ ಕುರಿತ ವಿಶೇಷ ವರದಿಯ ಸರಣಿ ಇಲ್ಲಿದೆ. ಧರ್ಮ, ಆಧ್ಯಾತ್ಮಕ್ಕೆ ಸಂಬಂಧಿಸಿದ ಜಾಗತಿಕ ಸಮಾವೇಶವೊಂದರಲ್ಲಿ ಓರ್ವ ಆಧ್ಯಾತ್ಮಿಕ ವ್ಯಕ್ತಿ ಮಾಡಿದ ಭಾಷಣದ ಮೊದಲ ನುಡಿ ಇಡೀ ವಿಶ್ವದಲ್ಲೇ ಸಂಚಲನ ಮೂಡಿಸಿತು. Sisters and brothers of America, it fills my heart with joy unspeakable to rise in response to the warm and cordial welcome which you have given us. I am proud to belong to a religion which has taught the world both tolerance and universal acceptance. We believe not only in universal toleration, but we accept all religions as true. I am proud to belong to a nation which has sheltered the persecuted and the refugees of all religions and all nations of the earth. 1893 ಸೆಪ್ಟೆಂಬರ್ 11ರಂದು ಶಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನ ಉದ್ದೇಶಿಸಿ ಸ್ವಾಮಿ ವಿವೇಕಾನಂದರು ನುಡಿದ ಅಮೆರಿಕದ ಸಹೋದರಿಯರೇ ಮತ್ತು ಸಹೋದರರೇ ಎಂಬ ಪದಗಳು ನೆರೆದಿದ್ದ ಪ್ರೇಕ್ಷಕರ ಮನಸೂರೆಗೊಂಡಿತ್ತು. 1893 ಸೆಪ್ಟೆಂಬರ್ 11 ಮತ್ತು 27ರೊಳಗೆ ಸ್ವಾಮಿ ವಿವೇಕಾನಂದರು ಶಿಕಾಗೋದಲ್ಲಿ ಒಟ್ಟು 6 ಉಪನ್ಯಾಸ ನೀಡಿದರು. ಸ್ವಾಮೀಜಿ ಅವರ ಭಾಷಣ ಸಾರವನ್ನು ವಿಶ್ವದಾದ್ಯಂತ ಅಪಾರ ನಾಯಕರು ಉಲ್ಲೇಖಿಸಿ ಅವರ ಭಾಷಣವು ಸಹಾನುಭೂತಿ, ಸಹೋದರತ್ವ, ಸಹಿಷ್ಣುತೆ ಮತ್ತು ಸ್ವೀಕಾರ ಮೌಲ್ಯಗಳ ಮೇಲೆ ಗಟ್ಟಿಯಾಗಿ ನಿಂತಿದೆ ಎಂದು ಬಣ್ಣಿಸಿದ್ದಾರೆ. ಸ್ವಾಮಿ ವಿವೇಕಾನಂದರು ತಾಯ್ನಾಡಿಗೆ ವಾಪಸ್ಸಾದಾಗ ಶಿಕಾಗೋಗೆ ಪ್ರಯಾಣ ಬೆಳೆಸಲು ಪ್ರಾಯೋಜಕತ್ವ ನೀಡಿದ್ದ ತಮಿಳುನಾಡಿನ ರಾಮನಾಥಪುರಂನ ಮಹಾರಾಜ ಅದ್ಧೂರಿ ಸ್ವಾಗತ ನೀಡಿದ್ದಲ್ಲದೆ ಅವರನ್ನು ರಾಜರ ರಾಜ ಎಂದು ಗುಣಗಾನ ಮಾಡಿದರು. ಮಹಾತ್ಮ ಗಾಂಧೀಜಿ ಅವರ ಆಧ್ಯಾತ್ಮಿಕ ಉತ್ತರಾಧಿಕಾರಿ ಎಂದೇ ಗುರುತಿಸಲ್ಪಡುವ ವಿನಾಯಕ್ ನರಹರಿ ವಿನೋಬ 1895 ಸೆಪ್ಟೆಂಬರ್ 11ರಂದು ಮಹಾರಾಷ್ಟ್ರದ ಪೆನ್ ಜಿಲ್ಲೆಯಲ್ಲಿ ಜನಿಸಿದರು. ಮಹಾತ್ಮ ಗಾಂಧಿ 1940ರಲ್ಲಿ ವಿನೋಬ ಅವರನ್ನು ಮೊದಲ ಸತ್ಯಾಗ್ರಹಿಯಾಗಿ ಆಯ್ಕೆ ಮಾಡಿದ್ದರು. ದೇಶ ಸ್ವಾತಂತ್ರ್ಯ ಗಳಿಸಿದ ನಂತರ ಭಾವೆ ಅವರು ಸರ್ವೋದಯ ಚಳುವಳಿಯನ್ನು ಆರಂಭಿಸಿದರು. 1951 ಏಪ್ರಿಲ್ 18ರಂದು ಅವರು ಆಂಧ್ರಪ್ರದೇಶದ ಪೋಚಂಪಲ್ಲಿಯಲ್ಲಿ ಭೂದಾನ ಚಳುವಳಿಯನ್ನು ಸಹ ಆರಂಭಿಸಿದರು. ಭೂಮಿ ಇಲ್ಲದ ಬಡವರಿಗೆ ಭೂದಾನ ಮಾಡುವಂತೆ ಅಪಾರ ಭೂಮಿಯುಳ್ಳ ಧನಿಕರನ್ನು ಜಾಗೃತಗೊಳಿಸಿದ್ದಲ್ಲದೆ ಗೋಹತ್ಯೆ ವಿರುದ್ಧ ದೇಶಾದ್ಯಂತ ಬೃಹತ್ ಆಂದೋಲನ ನಡೆಸಿದರು. ವಿನೋಬ ಭಾವೆ ಒಬ್ಬ ವಿದ್ವಾಂಸ, ಚಿಂತಕ ಮತ್ತು ಬರಹಗಾರರಾಗಿದ್ದರು. ಮರಾಠಿ, ಕನ್ನಡ, ಗುಜರಾತಿ, ಹಿಂದಿ, ಉರ್ದು, ಇಂಗ್ಲಿಷ್ ಮತ್ತು ಸಂಸ್ಕೃತ ಸೇರಿದಂತೆ ಹಲವು ಭಾಷೆಗಳ ಮೇಲೆ ಅವರು ಅಪಾರ ಪ್ರೌಢಿಮೆ ಹೊಂದಿದ್ದರು. 1982 ನವೆಂಬರ್ 15ರಂದು ಭಾವೆ ಕೊನೆಯುಸಿರೆಳೆದರು. ಆಧುನಿಕ ಭಾರತದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾಗಿದ್ದ ಸುಬ್ರಹ್ಮಣ್ಯ ಭಾರತಿ ಅವರು ಸೆಪ್ಟೆಂಬರ್ 11ರಂದು ಕೊನೆಯುಸಿರೆಳೆದರು. ತಮಿಳುನಾಡಿನ ಇಟ್ಟಾಯಪುರಂನಲ್ಲಿ 1882 ಡಿಸೆಂಬರ್ 11ರಂದು ಜನಿಸಿದ ಅವರು ಆಧ್ಯಾತ್ಮಿಕ ಮತ್ತು ರಾಷ್ಟ್ರೀಯವಾದಿ ನಾಯಕರಾಗಿದ್ದರು. ಸ್ತುತಿಗೀತೆಗಳಿಂದ ರಾಷ್ಟ್ರೀಯತಾವಾದಿ ಬರಹಗಳವರೆಗೆ ದೇವರು ಮತ್ತು ಮನುಷ್ಯನ ನಡುವಿನ ಸಂಬಂಧದ ಚಿಂತನೆಗಳಿಂದ ಹಿಡಿದು ರಷ್ಯಾ ಮತ್ತು ಫ್ರೆಂಚ್ ಕ್ರಾಂತಿ ಹಾಡುಗಳವರೆಗೆ ಭಾರತೀಯವರು ವೈವಿಧ್ಯಮಯ ವಿಷಯಗಳ ಕುರಿತು ಕೃತಿಗಳನ್ನು ರಚಿಸಿದ್ದಾರೆ. ಭಾರತಿ ಬಾಲಗಂಗಾಧರನಾಥ್ ತಿಲಕ್ ಮತ್ತು ಚಿದಂಬರಂ ಪಿಳ್ಳೈ ಅವರ ಒಡನಾಟ ಹೊಂದಿದ್ದರು. 1920ರಲ್ಲಿ ಭಾರತಿ ದಿ ಗ್ರೇಟ್ ವಿಷನರಿ ಹಿ ವಾಸ್ ಕೃತಿ ರಚಿಸಿದರು. ಸ್ವಾತಂತ್ರ್ಯ ಗಳಿಸುವ ತನಕ ನಾವೆಲ್ಲ ಹಾಡೋಣ ಮತ್ತು ಕುಣಿಯೋಣ ಎಂದು ಸಾರಿದರು. ಮಹಾತ್ಮ ಗಾಂಧೀಜಿಯವರು ಭಾರತೀಯವರ ಬಹುಮುಖ ಪ್ರತಿಭೆ ಮತ್ತು ನಿರ್ಭೀತಿಯ ವ್ಯಕ್ತಿತ್ವದಿಂದ ತುಂಬಾ ಪ್ರಭಾವಿತರಾಗಿದ್ದರು. 1921 ಸೆಪ್ಟೆಂಬರ್ 11ರಂದು ಅನಾರೋಗ್ಯದಿಂದ ಭಾರತಿ ಕೊನೆಯುಸಿರೆಳೆದರು. ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ರಾಯಭಾರಿಯಾಗಿದ್ದ ಪರಮಸಿವನ್ ಸುಬ್ಬರಾಯನ್ ತಮಿಳುನಾಡಿನ ಸೇಲಂನಲ್ಲಿ 1889 ಸೆಪ್ಟೆಂಬರ್ 11ರಂದು ಜನಿಸಿದರು. ಮದ್ರಾಸ್ ಪ್ರೆಸಿಡೆನ್ಸಿಯ ಮುಖ್ಯಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿದ್ದರು.
ಇಂಡೋನೇಷ್ಯಾದಲ್ಲಿ ಭಾರತದ ರಾಯಭಾರಿಯಾಗಿದ್ದ ಅವರು ಜವಾಹರಲಾಲ್ ನೆಹರು ಸರ್ಕಾರದಲ್ಲಿ ಸಾರಿಗೆ ಮತ್ತು ಸಂಪರ್ಕ ಸಚಿವರಾಗಿದ್ದರು. ಪರಮಸಿವನ್ ಸುಬ್ಬರಾಯನ್ ಭಾರತೀಯ ಭೂಸೇನೆಯ ಮುಖ್ಯಸ್ಥ ಜನರಲ್ ಪಿಪಿ ಕುಮಾರಮಂಗಳಂ ಹಾಗೂ ರಾಜಕಾರಣಿ ಮೋಹನ್ ಕುಮಾರಮಂಗಳಂ ಅವರ ತಂದೆ, ಕೇಂದ್ರದ ಮಾಜಿ ಸಚಿವ ರಂಗರಾಜನ್ ಕುಮಾರಮಂಗಳಂ ಅವರ ತಾತ. ಇತ್ತೀಚೆಗೆ ನಿಧನರಾದ ಕಾಂಗ್ರೆಸ್ನ ಹಿರಿಯ ಮುಖಂಡ, ರಾಜ್ಯಸಭಾ ಸದಸ್ಯ ಆಸ್ಕರ್ ಫರ್ನಾಂಡಿಸ್ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸಾರ್ವಜನಿಕ ದರ್ಶನಕ್ಕೇರಿಸಲಾಗಿದೆ. ಹಲವು ಕಾಂಗ್ರೆಸ್ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಫರ್ನಾಂಡಿಸ್ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್, ಆಸ್ಕರ್ ಫರ್ನಾಂಡಿಸ್ ಅವರು ರಾಜ್ಯವಲ್ಲದೆ ಇಡೀ ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಅವರ ನಿಧನದೊಂದಿಗೆ ಪಕ್ಷದ ದೊಡ್ಡ ಅಧ್ಯಾಯವೊಂದು ಕೊನೆಗೊಂಡಂತಾಗಿದೆ ಎಂದರು. ಕೆ ರೆಹಮಾನ್ ಖಾನ್, ಆಸ್ಕರ್ ಫರ್ನಾಂಡಿಸ್ ಅವರ ಸೇವೆ ಪಕ್ಷ ಮತ್ತು ದೇಶಕ್ಕೆ ಅನನ್ಯವಾಗಿದೆ. ಅವರ ಆತ್ಮಕ್ಕೆ ಸದ್ಗತಿ ದೊರೆಯಲಿ ಎಂದರು. ಶಾಸಕ ರಿಜ್ವಾನ್ ಹರ್ಷದ್, ಆಸ್ಕರ್ ಫರ್ನಾಂಡಿಸ್ ಅವರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿದ್ದರು. ಜೊತೆಗೆ ಸದಾ 24 ಗಂಟೆಯೂ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದರು ಎಂದರು. ನಿನ್ನೆ ಸಂಜೆ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ತರಲಾಗಿತ್ತು. ಸೇಂಟ್ ಪ್ಯಾಟ್ರಿಕ್ ಚರ್ಚ್ನಲ್ಲಿ ಇಂದು ಅಂತ್ಯಕ್ರಿಯೆ ನೆರವೇರಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಟ್ರಾನ್ಸ್ಫಾರ್ಮರ್ಗಳ ಸಮಸ್ಯೆ ಇತ್ಯರ್ಥಕ್ಕೆ ಹೊಸ ಆಪ್. 24 ಗಂಟೆಗಳಲ್ಲಿ ಟ್ರಾನ್ಸ್ಫಾರ್ಮರ್ ಬದಲಾವಣೆಗೆ ಒತ್ತು, ಸಚಿವ ಸುನೀಲ್ ಕುಮಾರ್. ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಕ್ರಮ. ಅಂತಿಮ ಹಂತದಲ್ಲಿ ಬೋಧಕ ಹುದ್ದೆಗಳ ನೇಮಕಾತಿ ಆದೇಶ ಪ್ರಕ್ರಿಯೆ, ಸಚಿವ ಜೆಸಿ ಮಾಧುಸ್ವಾಮಿ. ದೇಶದ ರಕ್ಷಣೆ ಮತ್ತು ಭದ್ರತೆಗೆ ಸಂಬಂಧಿಸಿದ ಪ್ರತಿ ಯೋಜನೆಯೂ ಆದ್ಯತೆ ಮೇರೆಗೆ ಪೂರ್ಣ, ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಉತ್ತರ ಪ್ರದೇಶದ ಲಖನೌನಲ್ಲಿ 2 ದಿನಗಳ ಜಿಎಸ್ಟಿ ಸಭೆ ಇಂದು ಆರಂಭ. ಎಲ್ಲಾ ರಾಜ್ಯಗಳ ಹಣಕಾಸು ಸಚಿವರು ಭಾಗಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೆ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ. ನಮಸ್ಕಾರ.